ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿರತಕ್ಕಂಥ ಸ್ಥಳ ನಿಮ್ಮ ಜಿಹ್ವಾ ಚಾಪಲ್ಯವನ್ನು ಕೆರಳಿಸೋವಂಥದ್ದು, ನಿಮ್ಮ ಹೊಟ್ಟೆ ಹಸಿವನ್ನು ಜಾಸ್ತಿ ಮಾಡುವಂಥದ್ದು, ಆಹಾ ಅಂತ ಬಾಯಲ್ಲಿ ನೀರು ಬರುವಂಥದ್ದು. ಎಸ್, ಬೆಂಗಳೂರಿನ ದ ಫೇಮಸ್ ಫುಡ್ ಸ್ಟ್ರೀಟಿಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಬಗೆ ಬಗೆಯ ತಿಂಡಿಗಳು, ಬಗೆ ಬಗೆಯ ವ್ಯಾಪಾರಸ್ಥರು, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು, ಅವರು ಮಾಡೋದರ ಹಿಂದಿನ ಬವಣೆ, ಅವರ ಬದುಕು, ಅವರ ಶ್ರಮ, ಅವರ ಬದ್ಧತೆ, ಇವೆಲ್ಲದರತ್ತ ಒಂದು ಪಕ್ಷಿ ನೋಟವನ್ನು ಬೀರೋಣ. ಎಲ್ಲರನ್ನ ಮಾತಾಡ್ಸೋಣ. ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಹೇಗೆಲ್ಲ ಮಾಡಿ ತಯಾರಿಸ್ಕೊಂಡು ತರ್ತಾ ಇದ್ದಾರೆ, ಹೇಗೆಲ್ಲ ಅವ್ರ ಕಸ್ಟಮರ್ನ ಮಾತಾಡಿಸ್ತಾರೆ, ಪ್ರತಿಯೊಂದನ್ನು ಪದರ ಪದರವಾಗಿ ತಿಳ್ಕೊಳ್ಳೋಣ. ಬನ್ನಿ, ಒಂದೊಂದೇ ಅಂಗಡಿನ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ಬದುಕ ಬಂಡಿ. ಈ ಇಡೀ ಫುಡ್ ಸ್ಟ್ರೀಟಲ್ಲಿ ಎಲ್ಲ ಬಿಸಿ ಬಿಸಿದೆ ತಿಂತಾರಲ್ಲ, ಇದು ಯಾರು ತಿಂತಾರೆ? ಇದು ತಂಪು, ಮೈಗೆ ಒಳ್ಳೇದು. ಇದು ನಮ್ಮ ತಂದೆ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಇರ್ಫಾನ್. ಇರ್ಫಾನ್, ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ನಂದೇ ಸರ್ವಿಸ್ 25 ವರ್ಷ, ನಮ್ಮ ತಂದೆಯವ್ರ ಸರ್ವಿಸ್ 40 ವರ್ಷ. ಇಲ್ಲ, ಒಂದೇ ಸ್ಪಾಟ್, ಇದೇ ಸ್ಪಾಟ್, ಇದೇ ಸ್ಪಾಟ್. 40, 25, 65 ವರ್ಷ. 65 ವರ್ಷ. 65 ವರ್ಷದ ಹಿಂದೆ ನಿಮ್ಮ ಅಪ್ಪ ಬಂದಾಗ ಈ ಬೀದಿಲಿ ಏನಿತ್ತು? ಏನು ಇದ್ದಿಲ್ಲ ಸರ್. ಬೇರೆ ಗಾಡಿಗಳು ಹಾಕ್ತಾ ಇದ್ರು, ಅಂಗಡಿಗಳು ಏನು ಇದ್ದಿಲ್ಲ ಅಷ್ಟು ಜಾಸ್ತಿ. ಒಂದೇ ಒಂದು ಅಂಗಡಿ, ಇದು ಶಿವಣ್ಣ ಗುಲ್ಕನ್ ಅಂಗಡಿ ಇತ್ತು ಹಳೇದು. ಆಮೇಲೆ ಅಲ್ಲಿ ಒಂದು ರಾಮು ಟಿಫನ್ ಅಂತ ಒಂದು ಇತ್ತು ಅಷ್ಟೇ. ನಿಮಗೆ, ನಿಮ್ಮ ಅಪ್ಪಾಜಿಗೆ ಎಲ್ಲ ಬಿಟ್ಬಿಟ್ಟು ತಾಟಿನಿಂಗೆ ಯಾಕೆ ಮಾರ್ಬೇಕು ಅನ್ಸ್ತು? ನಾವು ಅವರು ಇದ್ ಮಾಡಿದ್ರು, ಆಮೇಲೆ ನಮ್ಗೆ ಓದ್ಕೊ ಅಂತ ಹೇಳಿದ್ರು. ನಾವು ಓದ್ಕೊಳ್ಳಿಲ್ಲ, ನಾವು ಇದೆಲ್ಲ ಬಂದ್ಬಿಟ್ರು ಜೊತೆಯಲ್ಲೇ. ನಿಮ್ಮ ಅಪ್ಪ ಶುರು ಮಾಡಿದಾಗ ಎಷ್ಟು ಒಂದು ತಾಟಿನಿಂಗ್? ಅವಾಗ ಒಂದು ತಾಟಿನಿಂಗ್ ಬಂದ್ಬಿಟ್ಟು ₹1 2 3 ಆ ಥರ ಇತ್ತು. ₹1 3. ಈಗ ಇವಾಗ ₹50 3, ₹20 ಒಂದು, ₹50 4, ₹50 5, ₹15 ಒಂದು ಆ ಥರ ಆಯ್ತು. ಈ ತಾಟಿನಿಂಗ್ ಈಗಿನ ಹುಡುಗರು ಗೊತ್ತಾ ಇದು? ಇವಾಗ ಜಸ್ಟ್ ಗೊತ್ತಾಗ್ತಾ ಇದೆ. ಇವಾಗ ಕರ್ನಾಟಕ ಕನ್ನಡ ಹುಡುಗರಿಗೆಲ್ಲ ಗೊತ್ತು. ಇದು ಆಚೆಯಿಂದ ಬರ್ತಾರಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಐಸ್ ಆಪಲ್ ಅಂತ ಇವೆ. ಐಸ್ ಆಪಲ್ ಅಂತಾರ? ಐಸ್ ಆಪಲ್. ಐಸ್ ಆಪಲ್ ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ? ಅವ್ರಿಗೆ ಗೊತ್ತಾಗತ್ತೆ ಸರ್. ತಿಂತಾರ? ಆಗ ಅವರು ತಿಂತಾರ. ಏನಂತಾರೆ ತಿನ್ಬಿಟ್ಟು? ತಿನ್ಬಿಟ್ಟು ಚೆನ್ನಾಗೈತೆ, ಖುಷಿ ಪಡ್ತಾರ? ಖುಷಿ ಪಡ್ತಾರ. ಯಾರು ಫಾರಿನರ್ಸ್ ಬರಲ್ವ ತಿನ್ನಕ್ಕೆ? ಖಂಡಿತಾಗಿ ಬರ್ತಾರ. ಒಂದ್ಸತಿ 2 ಸತಿ ಬರ್ತಾ ಇರ್ತಾರೆ. ಅವ್ರು ಟೂರಿಸ್ಟ್ ಅವ್ರು ಕರ್ಕೊಂಡ್ ಬಂದು ತಿನ್ಸ್ಕೊಂಡ್ ಹೋಗ್ತಾರ. ಕೇಳಿದ್ರಲ್ಲ ಸ್ನೇಹಿತರೆ, ಟೂರಿಸ್ಟ್ನವರು, ಗೈಡ್ಗಳು ಫುಡ್ ಸ್ಟ್ರೀಟ್ ಕರ್ಕೊಂಡ್ಬಂದು ತಾಟಿನಿಂಗ್ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಫಾರಿನರ್ಸ್ ಬಂದು ಕೇಳಿದಾಗ ಏನ್ ಮಾಡ್ತೀರಾ? ಕ್ಲೀನಾಗಿ ಎಲ್ಲ ಕಟ್ ಮಾಡಿ ಚಿಪ್ಪೆ ತೆಗ್ಬಿಟ್ಟು ನೋಡಿ, ತೋರಿಸಿ ಅದು ಹೆಂಗ್ ಮಾಡ್ಕೊಡ್ತೀರಾ? ಇವಾಗ ನೀವು ಒಂದ್ ಸ್ಯಾಂಪಲ್ ಪೀಸ್ ನೀವೇ ತಿನ್ ನೋಡಿ, ಇದು ಆಮೇಲೆ ನೀವೇ ಹೇಳ್ತೀರಾ. ಆಯ್ತು ನೋಡಿ, ಫಾರಿನ್ ಅವ್ರು ಕೊಟ್ಟಂಗೆ ಕೊಡ್ಬೇಕು. ಈ ತರ ಇದು ಫಾರಿನ್ ಅವ್ರಿಗೆ ಹಿಂಗೆ ಕೊಡೋದಾ? ಹಿಂಗೆ ಕೊಡೋದು. ಯಾಕಂದ್ರೆ ನಮ್ಮ ನನ್ಗೇನು ಒಂದು ಇರ್ಫಾನ್, ನಂಗೇನು ಒಂದು ಅನುಮಾನ ಗೊತ್ತಾ? ಈ ಫಾರಿನ್ ಅವ್ರು ನೀವೆಲ್ಲ ಕೈಯಲ್ಲಿ ತಿಂತಾರೆ ಅಂದ್ರೆ? ತಿಂತಾರ? 100% ತಿನ್ ನೋಡಿ, ನೀವೇ ಹೇಳ್ತೀರಾ. ಆಮೇಲೆ ಹೆಂಗೈತೆ ಅಂತ ನೀವೇ ಹೇಳಿ. ಮಜಬೂತ್ ಆಗತ್ತೆ. ಯಾಕಂದ್ರೆ ಅವ್ರು ಬಂದ್ರೆ ಇನ್ನ ಚೆನ್ನಾಗಿರೋದ್ ಕೊಡ್ತೀವಿ ನಾವು. ಯಾಕಂದ್ರೆ ನಮ್ ಕರ್ನಾಟಕ ಹೆಸರು ಇದಾಗ್ಬಾರ್ದು, ಇನ್ನು ಚೆನ್ನಾಗಿರೋದ್ ಕೊಡ್ತೀರಾ? ಇನ್ನ ಚೆನ್ನಾಗಿರೋದ್ ಕೊಡ್ತೀವಿ. ಯಾರಾದ್ರೂ ಅವರು ನಿಮ್ ಬೇಸ್ ಅನ್ಬಿಟ್ಟು ಒಂದು $50-100 ಏನಾರು ಕೊಡ್ತಾರ? ಇಲ್ಲ ಆ ತರ ಅಲ್ಲ, ಕೊಡಲ್ಲ. ಅವ್ರು ಏಜೆಂಟ್ ಅವ್ರು ಕಟ್ಕೊಂಡ್ ಬರ್ತಾರ, ಅವ್ರೇ ಕಾಸು ಅಮೌಂಟ್ ಅವರೇ ಪೇ ಮಾಡ್ತಾರ. ಫೋನ್ ಪೇನೋ ಕ್ಯಾಶ್. ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ? ಇಲ್ಲ, ಬೆಳಿಗ್ಗೆ ಇಲ್ಲ ಸರ್. 4 ಗಂಟೆಯಿಂದ ಸಾಯಂಕಾಲ 12 ಗಂಟೆವರೆಗೂ. 12 ಗಂಟೆವರೆಗೂ? ನೈಟ್ 12 ಗಂಟೆವರೆಗೂ ಇದಿರತ್ತೆ ತಿಂಡಿ ಬೀದಿ. ಈಗ ನಾನು ಎಲ್ಲ ಕಡೆ ಹೋಗಿ ನೋಡ್ತೀನಲ್ಲ, ಬೇರೆ ಕಡೆ ರಾಜ್ಕುಮಾರ್ ಸಮಾಧಿ ಕಡೆ ಹೋಗಿದ್ದೆ, ಎಲ್ಲ ಕಡೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಮಾಡಿದ್ರೆ ₹500 ವ್ಯಾಪಾರ, ₹1000 ವ್ಯಾಪಾರ ಆಗೋದು ಕಷ್ಟ. ಅದೇನು ಅಲ್ವಾ? ನೀವು 4 ಗಂಟೆಗೆ ಬಂದು ರಾತ್ರಿವರೆಗೆ ಏನ್ ವ್ಯಾಪಾರ ಮಾಡ್ತೀವಿ? ಪರವಾಗಿಲ್ಲ, ದೇವ್ರು ಕೊಡ್ತಾನೆ. ಯಾಕಂದ್ರೆ ಪರ್ಮನೆಂಟ್ ಕಸ್ಟಮರ್ ಐತೆ. ನಾವ್ ಅಷ್ಟು ವರ್ಷದಿಂದ ಮಾಡ್ತೀವಲ್ಲ, ಇದು ಎಲ್ಲೂ ಸಿಗಲ್ಲ. ಇವಾಗ ಅನ್ ಸೀಸನ್, ಇವಾಗ್ಲೂ ಎಲ್ಲೂ ಸಿಗಲ್ಲ. ನಮ್ಮ ಹತ್ರ ಸಿಗತ್ತ ಅಂತ ಹುಡ್ಕೊಂಡ್ ಬಂದು ತಗೊಂಡ್ ಹೋಗ್ತಾರೆ. ಹೌದಾ? ತಿಂಡಿ ಬೀದಿ ಅಲ್ಲಿ ಬಂದ್ಬಿಟ್ಟು ತಿನ್ಕೊಂಡು ಇಲ್ಲಿ ತಗೊಂಡ್ ಹೋಗ್ತಾರೆ ಪಾರ್ಸಲ್. ನಿಮಗ್ ಮಾತ್ರ ಹೆಂಗ್ ಸಿಗುತ್ತಿದ್ದು? ಬೇರೆ ಬಂದ್ಬಿಟ್ಟು ಒಂದು 100 ಮರ ಐತೆ ತಿಳ್ಕೊಳ್ಳಿ, ಒಂದ್ 10 ಮರದಲ್ಲಿ ಅದ ಲೇಟ್ ಆಗ್ಬಿಡತ್ತೆ. ಇವಾಗ ಆತರ ಒಂದು 500 ಜನದ್ದು ಆತರ 100 ಮರ ಇರತ್ತೆ. ಆತರ 10 ಮರದಲ್ಲಿ ಲೇಟ್ ಆಗ್ಬಿಡತ್ತಲ್ಲ. ಯಾವ ಊರಿಂದ ತರ್ಸದ್? ಇದು ತಮಿಳ್ನಾಡು. ತಮಿಳ್ನಾಡಿನ ಎಲ್ಲಿ? ಸೇಲಂ ಇಂದ ತರ್ಸ್ತೀರಾ? ಈಗ ನಿಮಗೆ ಡೈರೆಕ್ಟ್ ಪಾರ್ಟಿ ಕಾಂಟ್ಯಾಕ್ಟ್ ಇಲ್ಲ? ಡೈರೆಕ್ಟ್ ಇಲ್ಲ, ನಮ್ಮ ದೊಡ್ಡನಂದು ಬರೋದು, ಅವರು ಏಜೆಂಟ್. ನಾವ್ ತಗೊಂಡ್ ಬಂದು ಅವ್ರ ಹತ್ರ ತಗೊಂಡ್ ಬಂದು ನಾವ್ ಮಾಡ್ಕೊಂತೀವಿ ಅಷ್ಟೇ. ನೀವು ಎಷ್ಟು ಮನೇಲಿ ಎಷ್ಟು ಹೆಂಡತಿ ಮಕ್ಕಳು ಎಷ್ಟು? ನಮ್ಗೆ 3 ಜನ ಮಕ್ಕಳು. ನಾವ್ ಹೆಂಡತಿ ಮನೇಲಿ ಮಕ್ಳು ಏನ್ ಮಾಡ್ತಾರೆ?
ಮಕ್ಕಳು ಓದ್ತಾ ಇದಾರೆ ಸರ್. ಓದಿಸ್ತೀರಾ? ಚೆನ್ನಾಗಿ ಓದಿಸ್ತೀರಾ? ಅದು ಖಂಡಿತ ಅದಕ್ಕೆ ಕಷ್ಟ ಬೀಳ್ತಾ ಇರೋದು. ನಾವು ಓದ್ಕೊಂಡಿಲ್ಲ, ನಮ್ಮ ಮಕ್ಕಳನ್ನ ಓದ್ಕೊಳ್ಳಿ ಅಂತ. ನಿಮ್ಮ ಮಕ್ಳು ಮುಂದೆ ತಾಟಿನಿಂಗ್ ಮಾರಂಗ್ ಆಬಾರ್ದು. ಇಲ್ಲ ಆಗ್ಬಾರ್ದು. ಅವ್ರು ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು. 100% ಅದೇನ ನಿಜಾನ. ಹೌದಾ? ಇಲ್ಲಿ ಬರ್ತಾರಲ್ಲ ಎಲ್ಲ ಹುಡುಗರು ತಾಟಿನಿಂಗ್ ತಿನ್ನಕ್ ಬರ್ತಾರಲ್ಲ, ಆ ಹುಡುಗರು ನೋಡಿದಾಗ ಏನ್ ಅನ್ಸ್ತದೆ? ಹಿಂಗೆ ಆಗ್ಲಿ ನಮ್ಮ ಹುಡುಗ ಅನ್ಸುತ್ತೆ. ಅದು ಖಂಡಿತ ಹಂಗೆ ಆಗ್ಬೇಕು ಸರ್. ಹಿಂಗೆ ಆಗ್ಲಿ ನಮ್ಮ ಹುಡುಗನು ಹಿಂಗೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡಿರ್ಲಿ ಅಷ್ಟೇ. ನಾವು ಕಷ್ಟಪಡೋದ್ ಪಡೋಣ. ಅವರು ಬೇಡ, ನಮ್ಮಂತ ಕಷ್ಟ ಪಡೋದು ಬೇಡ. ಇರೋದು ಹೇಳ್ತಾ ಇದೀನಿ, ಯಾಕೆ ಸುಳ್ಳು ಹೇಳ್ಬೇಕು? ಈಗ ಎಲ್ಲದಕ್ಕೂ ಈಗ ನೋಡಿ, ಈಗ ಏನ್ ಗೊತ್ತಾ, ಸೊಪ್ಪಿನ ಕಡಲೆಕಾಯಿ ಸೀಸನ್, ಅವರೆಕಾಯಿ ಸೀಸನ್, ಎಲ್ಲದಕ್ಕೂ ಒಂದೊಂದು ಸೀಸನ್ ಇರ್ತದೆ. ಇದಕ್ಕೆ ಏನ್ ಯಾವಾಗ ಸೀಸನ್? ಇದು ಏಪ್ರಿಲ್ ಮಾರ್ಚ್, ಬಿಸಿಲು ಕಾಲದಲ್ಲೇ ಜಾಸ್ತಿ ಬರೋದು. ಫುಲ್ ಸೀಸನ್ ಅಂದ್ರೆ ಬಿಸಿಲು ಕಾಲದಲ್ಲೇ. ಅವಾಗ ಹೆಂಗಿರುತ್ತೆ ವ್ಯಾಪಾರ? ಅವಾಗ ಪರವಾಗಿಲ್ಲ, ಇನ್ನ ಫಾಸ್ಟ್ ಆಗಿರುತ್ತೆ. ಇವಾಗ ಸ್ವಲ್ಪ ಸ್ಲೋ. ಇವಾಗ ಏನ್ ಗೊತ್ತಾ, ಈಗ ಸ್ವಲ್ಪ ಡೌನ್ ಆಗಿದೆ. 50 ರೂಪಾಯಿಗೆ ಎಳ್ನೀರು, ಇನ್ 2 ತಿಂಗಳವ್ರು 75, 80. ಆ ತರ ಅಂದ್ರೆ ಅವಾಗ ಇದು ಸಸ್ತ ಆಗ್ಬಿಡತ್ತೆ. ಯಾಕಂದ್ರೆ ಅವಾಗ ಫುಲ್ ಸೀಸನ್ ಇದು. ಫುಲ್ ಸೀಸನ್ ಅಂದ್ರೆ ಸೀಸನ್. ಎಳ್ನೀರು ಕುಡಿಬೇಕಲ್ಲಪ್ಪ, 75-80 ಕೊಟ್ಬಿಟ್ಟು ಅಂತ ಇದು ಬಂದು ತಿಂತಾರ? ಖಂಡಿತವಾಗಿ ತಿಂತಾರ. ಹೌದಾ? ಇವಾಗ ಒಂದ್ 500 ಪೀಸ್ ಖಾಲಿ ಮಾಡ್ತೀವಿ, ಅವಾಗ 1000 ಪೀಸ್ ಖಾಲಿ ಮಾಡಕ್ಕೆ ಇದಾಗಿರುತ್ತೆ. ಇರೋದಿಲ್ಲ ಅಂತ ಇಲ್ಲ ಇದು. ಯಾಕಂದ್ರೆ ಬಿಸಿಲು ಎಲ್ಲೂ ಸಿಗಲ್ಲ. ಜಾಸ್ತಿ ಅಂದ್ರೆ ಎಷ್ಟು ಪೀಸ್ ಖಾಲಿ ಮಾಡಿದೀರಾ? ಜಾಸ್ತಿ ಅಂದ್ರೆ ಒಂದು ಸೀಸನ್ಗೆ ಅಂದ್ರೆ 1,000-1,500 ಪೀಸ್ ಅಷ್ಟೇ. 1,500 ಪೀಸ್ ಅಷ್ಟೇ. ಎಷ್ಟಿರ್ಬೋದು ಈ ಗಾಡಿ? ಯಾವ್ದು ಈ ತರ ಗಾಡಿ ಎಷ್ಟಿರ್ಬೋದು? ಈ ತರ ಗಾಡಿ ನಮ್ದು ಇಲ್ಲ, ಒಂದೇ. ಯಾಕಂದ್ರೆ ಅವಾಗಿಂದ, ಯಾಕಂದ್ರೆ ಈ ತರ ನಾನು ಕ್ಲೀನ್ ಮಾಡ್ಕೊಡಂಗೆ ಯಾರು ಮಾಡ್ಕೊಡಲ್ಲ. ಅದೊಂದು ನಮ್ಮಪ್ಪ ಕಲ್ಸ್ಬಿಟ್ಟು ಹೋಗಿದಾರ ಅಷ್ಟೇ. ಹೌದಾ? ಇವಾಗ ಯಾರೇ ಕಸ್ಟಮರ್ ಬಂದು ಹಿಂಗೆ ಕ್ಲೀನ್ ಮಾಡ್ಕೊತೀರಾ? ಎಲ್ಲ ಸರ್. ಇವಾಗ 100 ಪೀಸಿಗೆ ಒಂದ್ 20 ಪೀಸ್ ಹಂಗೆ ಮಾಡಿದ್ರೆ 80 ಪೀಸ್ ಕ್ಲೀನ್ ಮಾಡೇ ಕೊಡೋದಿಲ್ಲ. ಇಲ್ಲಿ ಬೇರೆ ತಿನ್ನಕ್ಕೆ ಬರೋದು. ಪಾರ್ಸಲ್ ಯಾರು ತಗೊಂಡೋಗಲ್ಲ. ಪಾರ್ಸಲ್ ಯಾರು ಪಾರ್ಸಲ್ ತಗೊಂಡೋಗಿದ್ರೆ ಕ್ಲೀನ್ ಮಾಡ್ಕೊಡಪ್ಪ ಅಂತಾರೆ. ಹೌದಾ? ಅಷ್ಟೇ. ನೀವು ಎಷ್ಟೇ ಕಸ್ಟಮರ್ ಬರ್ಲಿ, ಎಷ್ಟೇ ರಶ್ ಇರ್ಲಿ, ಎಲ್ಲಾರ್ಗು ಕ್ಲೀನ್ ಮಾಡಿ ಅದ್ರ ಮೇಲೆ ಇಟ್ಬಿಟ್ಟೆ ಕೊಡ್ತೀವಿ. ಇಲ್ಲ ಪಾರ್ಸಲ್ ಅಂದ್ರೆ ಈ ತರ ಸಿಲ್ವರ್ ಕವರ್ ಎಲ್ಲ ಕೊಡ್ತೀವಿ. ಎಲ್ಲಿ ಆ ತರ ಕವರ್ ಎಲ್ಲ ಹಾಕೊಡ್ತೀರಾ? ಅದಕ್ಕೆ ಬೇರೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಏನು ಚಾರ್ಜ್ ಇಲ್ಲ. ಏನ್ ಚಾರ್ಜ್ ಇಲ್ಲ. ಇವಾಗ ಎಷ್ಟು? 50 ರೂಪಾಯಿ 2 ಈಗ? ಇವಾಗ 50 ರೂಪಾಯಿ 3, 50 ರೂಪಾಯಿ 4. ಇದು 50 ರೂಪಾಯಿ 5. ಇದು ಗಟ್ಟಿ, ಇದು ಕೊಬ್ಬರಿ ತಿನ್ನಂಗಿರತ್ತೆ. ಅದು ಗಂಜಿ ನೀರಿರಲ್ಲ, ಇದು ನೀರಿರತ್ತೆ, ಗಂಜಿ ಹಂಗೆ ಅಷ್ಟೇ. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ. ಸ್ನೇಹಿತರೆ ನೋಡಿದ್ರಲ್ಲ, ತಾಟಿನಿಂಗು ಮಾರುವ ಇರ್ಫಾನ್ ಕಣ್ಣುಗಳಲ್ಲೂ ಒಂದು ಕನಸಿದೆ. ಅವ್ರ ಮಕ್ಕಳು ಒಳ್ಳೆ ಕೆಲಸಕ್ಕೆ ಸೇರಲಿ, ಅವ್ರ ಮಕ್ಕಳು 4 ಜನದ ಜೊತೆ ಬೆರೀಲಿ, ಕಾಲೇಜ್ ಹುಡುಗರು ನೋಡಿದಾಗ ನನ್ನ ಮಕ್ಕಳು ಕಾಲೇಜ್ ಮೆಟ್ಲು ಹತ್ತಲಿ ಅನ್ನೋವಂಥ ಒಂದು ಕನಸನ್ನು ಇರ್ಫಾನ್ ಕಾಣ್ತಾ ಇದ್ದಾರೆ. ಮಳೆ, ಚಳಿ, ಗಾಳಿ, ಬಿಸಿಲು, ಸೆಕೆ ಏನೊಂದನ್ನು ಲೆಕ್ಕಿಸದೆ ಸಂಜೆ 4 ಗಂಟೆಗೆ ಬಂದು ಬರೋಬ್ಬರಿ ಮಧ್ಯರಾತ್ರಿ 12 ಗಂಟೆ ತನಕ ನಿಂತ ಜಾಗದಲ್ಲಿ ನಿಂತು ಬರುವ ಕಸ್ಟಮರ್ಗಳಿಗೆ ಒಂದಿನಿತು ಬೇಸರವಿಲ್ಲದಂತೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಅವ್ರ ಬದುಕು ಇಷ್ಟೇ ಹಸನಾಗಲಿ, ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ. ನೀವು ಫುಡ್ ಸ್ಟ್ರೀಟಿಗೆ ಬಂದಾಗ ಇರ್ಫಾನ್ ಹತ್ರ ಬಂದು ನೀವು ತಾಟಿನಿಂಗ್ ಕಟ್ ಮಾಡಿಸ್ಕೊಂಡು ತಿಂದು ಅಲ್ಲೆಲ್ಲ ಮಸಾಲೆ ಭರಿತ ತಿಂಡಿಗಳು ತಿಂದಿರ್ತೀರಲ್ಲ, ಅದೆಲ್ಲ ತಂಪಾಗಿಸ್ಕೊಂಡು ಹೋಗ್ಬೇಕು ಅಂದರೆ ಇರ್ಫಾನ್ ಹತ್ರ ಬಂದು ತಾಟಿನಿಂಗ್ ತಿನ್ನಲೇಬೇಕು. ನೀವು ತಿಂತೀರಾ ಅಂತ ಭಾವಿಸ್ತೀನಿ. ಬಂದಾಗ ಇರ್ಫಾನನ್ನು ಮಾತಾಡಿಸಿ, ದೂರದರ್ಶನದವ್ರು ಬಂದು ಮಾತಾಡ್ಸಿದ್ರಲ್ಲ ಅಂತ ನಾವು ಇರ್ಫಾನ್ ಜ್ಞಾಪಿಸ್ಕೊಳ್ಳಿ, ಇರ್ಫಾನ್ ಜೊತೆ ಒಂದು ಫೋಟೋ ತಗೊಳ್ಳಿ, ಎಲ್ಲರೂ ಇರ್ಫಾನ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ನಮಸ್ಕಾರ ಇರ್ಫಾನ್, ಒಳ್ಳೇದಾಗಲಿ ನಿಮಗೆ. ಬದುಕ ಬಂಡಿ. ನಮಸ್ಕಾರ. ನಮಸ್ತೆ ಸರ್. ಏನು ನಿಮ್ಮ ಹೆಸರು? ಶಂಕರ್ ಅಂತ. ಏನು ವ್ಯಾಪಾರ? ನನ್ನ ಹೆಸರೇ ಶಂಕರ್ ಗಿನ್ನು ಅಂತ. ಗಿನ್ನು ವ್ಯಾಪಾರ ಮಾಡ್ತೀವಿ ಸರ್. ಹೆಸರೇ ಶಂಕರ್ ಗಿನ್ನು ಅಂತ? ಶಂಕರ್ ಗಿನ್ನು ಅಂತ. ಗಿನ್ನು ನಾವು ಚಿಕ್ಕನ್ನಲ್ಲಿ ಮೈಸೂರಲ್ಲಿ ನಮ್ಮ ಮನೆ ಹಸು ಕರು ಹಾಕಿದಾಗ ಹಾಲು ತಗೊಂಡು ಗಿಣ್ಣು ಮಾಡ್ಕೊಂಡು ಫ್ರೆಶ್ ಗಿಣ್ಣು ತಿಂತೆ. ಹೆಂಗೆ ನಿಮಗೆ ಡೈಲಿ ಫ್ರೆಶ್ ಗಿಣ್ಣು? ಸರ್ ಇದು ಬಂದು ನಾವು ಏನ್ ಮಾಡ್ತೀವಿ ಅಂದ್ರೆ ವಾರಕ್ಕೊಂದ್ಸಲಿ ಬರುತ್ತೆ. ಈಗ ಮಂಡ್ಯ, ಚಿತ್ತೂರು ಈ ತರ ಬರುತ್ತೆ. ಬಂದಾಗ ಏನ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಫ್ರೀಜ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು 30 ಡೇಸ್ ಬರುತ್ತೆ. 30 ಡೇಸ್ ನಾವೇನ್ ಮಾಡ್ತೀವಿ, ಡೈಲಿ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು ನಂದಿನಿ ಹಾಲನ್ನ ಗೀ ಹಾಲನ್ನ ಮಿಕ್ಸ್ ಮಾಡಿ ಮಾಡ್ತೀವಿ. ಈಗ ಇದು ಹೌದು 2 ಲೀಟರ್ ಅಥವಾ ಇದು 1.5 ಲೀಟರ್ ಮಿಕ್ಸ್ ಮಾಡ್ತೀವಿ ನಂದಿನಿ ಹಾಲು. ಅದು ಮಾಡ್ಕೊಂಡು ಮಾಡ್ತೀವಿ ಸರ್. ಸೊ ಇದು ಡೈಲಿ ಫ್ರೆಶ್? ಇದು ಫ್ರೆಶ್ ಐಟಮ್. ಡೈಲಿ ಎಷ್ಟು ಬೇಕು ಅಷ್ಟು ಮಾಡ್ತೀವಿ? ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ನಾನು 3 ಇಯರ್ಸಿಂದ ಮಾಡ್ತಾ ಇದ್ದೀವಿ ಸರ್. ನಾವು ಮಲೇಷ್ಯಾಮಲ್ಲಿ ವೆಂಕಟಪ್ರಸಾದ್ ಅಂತ ಅಂದ್ಬಿಟ್ಟು ಅವರು 10 ಇಯರ್ಸಿಂದ ಮಾಡ್ತಾ ಇದ್ದಾರೆ. ಈಗಲೂ ಇದೆಯಾ? ಈಗಲೂ ಇದೆ ಸರ್, ಈಗಲೂ ಇದೆ. ಗಿಣ್ಣು ತಿನ್ನೋರು ಯಾರು? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್? ಸೌತ್ ಸರ್. ಜಾಸ್ತಿ ನಮ್ಮ ಮೈಸೂರು, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಹಾಸನ, ಚಿತ್ರದುರ್ಗ, ಸಕಲೇಶ್ಪುರ, ನಮ್ಮ ಕಡೆಯವರು. ಹೌದೌದು. ಗಿಣ್ಣು ಅಂದ್ರೇನು, ಆ ಸುಖ, ತಿನ್ನೋ ಸುಖ ಏನು ನಮಗೆ ಗೊತ್ತಿಲ್ಲ. ಹೌದೌದು ಸರ್. ಈ ಹೊರಗಡೆ ಅವ್ರು ಬರ್ತಾರಲ್ಲ, ಅವ್ರಿಗೆ ಇದೇನು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ?
ಸರ್ ಗಿನ್ನು ಅಂತ ಹೇಳ್ತೀವಿ, ಮಿಲ್ಕ್ ಪ್ರಾಡಕ್ಟು ಅಂತ ಹೇಳ್ತೀವಿ. ಆಮೇಲೆ ನಾವು ಅವ್ರು ಕೇಳ್ತಾರೆ ಇಂಗ್ಲೀಷಲ್ಲಿ ಮಾತಾಡಿ ಅಂತಾರೆ, ಕರ್ವಾಸ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಗಿನ್ನು ಅಂತ ನಾವು ಮಾತಾಡಿ ಗಿನ್ನು ಅಂತ ನಾವು ಹೇಳ್ತೀವಿ ಅವ್ರಿಗೆ. ಅವ್ರಿಗೇನೋ ಸ್ವಲ್ಪ ಟೇಸ್ಟ್ ಕೊಡ್ತೀರಾ? ತಗೊಳ್ಳಿ ತಿನ್ನಿ. ಕೊಡ್ತೀವಿ ಸರ್. ಅರ್ಧ ಕೆಜಿ ಟೇಸ್ಟ್ ಕೊಡ್ತೀನಿ ಸರ್ ಡೈಲಿ. ಅರ್ಧ ಕೆಜಿ? ಓ ಪಕ್ಕ. ಇಲ್ಲ 1/4 ಕೆಜಿ 100% ಟೇಸ್ಟ್ ಕೊಡ್ತೀನಿ. ಟೇಸ್ಟ್ ಕೊಟ್ಟಾದ್ಮೇಲೆ 1/4 ಕೆಜಿ ಕೊಡಿ ಅಂತಾರೆ ಸರ್. ನೀವೆಲ್ಲ ಟೇಸ್ಟ್ ಮಾಡಿ. ಗಿನ್ನು ಅಂತಂದ್ರೆ ನಿಮ್ಗೆ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಅಲ್ಲ ಏನು ನಾವು ಯಾಕೆಂದ್ರೆ ಹೊಸದಾಗಿ ಬರ್ತಾರಲ್ಲ ನಾರ್ತ್ ಇಂಡಿಯನ್ಸ್, ಅವ್ರು ಟೇಸ್ಟ್ ನೋಡ್ಬಿಟ್ಟು ಹಿಡಿತಾರ, ಟೇಸ್ಟ್ ಹಿಡಿತಾರೆ. ಓ 100% ಸರ್. ಹೌದಾ? ಟೇಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ತೊಗೊಂತಾರೆ. ಆಮೇಲೆ ಹುಡ್ಕೊಂಬರ್ತಾರ, ಹುಡ್ಕೊಂಬಂದು 1/4 ಕೆಜಿ ಅರ್ಧ ಕೆಜಿ ತೊಗೊಂಡೋಗ್ತಾರೆ. ಹೌದಾ? ಹೌದು ಸರ್. ಸಾಮಾನ್ಯ ಗಿಣ್ಣು ಯಾವ ವಯಸ್ಸಿನವ್ರು ತಿಂತಾರೆ ನಿಮ್ಮ ಕಸ್ಟಮರ್? ಸರ್ ಈಗ ಚಿಕ್ಕ ಮಕ್ಳು ಅಂದರೆ ಇವಾಗ ಚಿಕ್ಕ ಮಕ್ಳಿಂದ ಅವರು ಅಪ್ಪ ಅಮ್ಮಂದ್ರು ಇದು ಗಿನ್ನು ತಯಾರಿ ಎಲ್ಲಿ ಆಗುತ್ತೆ ಅಂತ ಅವ್ರು ಹೇಳಾದ್ಮೇಲೆ ಅವ್ರು ತಿಂತಾರೆ. ಯಾಕಂದ್ರೆ ಗೊತ್ತಿರಲ್ಲ ಅವ್ರಿಗೆ, ಚಿಕ್ಕ ಮಕ್ಳಿಗೆ ಗೊತ್ತಿರಲ್ಲ. ಅವರು ತಂದೆ ತಾಯಿ ಹೇಳಿದ ಮೇಲೆ ಅವ್ರಿಗೆ ಈ ಥರ ಬರುತ್ತೆ, ಹಸು ಕರು ಆಗ ಬರುತ್ತೆ ಅನ್ನೋದು ಇದರಿಂದ ಅವ್ರು ಮಾಡಿ ಅವ್ರು ಹೇಳಿದ್ರೆ ಅವ್ರು ತಿಂತಾರೆ ಸರ್. ಅವ್ರು ರುಚಿ ಹತ್ತಾರೆ. ಹೌದೌದು ಸರ್. ಇಲ್ಲೆಲ್ಲ ನನ್ನ ವಯಸ್ಸಿನವರು 100% ಸರ್. ನನ್ನ ವಯಸ್ಸಿನವ್ರು ಪಕ್ಕ ಸರ್. ಹೌದು. ಯಾಕಂದ್ರೆ ನಾವು ತಿಂದು ನೋಡಿ ರುಚಿ ನಮ್ಗೆ ಗಿಣ್ಣಿನ ರುಚಿ ಸರ್. ಹಾಸನ ಕಡೆಯವರು ಎಲ್ಲ ಮಕ್ಕಳು ತಿಂತಾರೆ ಸರ್, ಯಾಕಂದ್ರೆ ಗೊತ್ತಿರುತ್ತೆ. ಸಕಲೇಶ್ಪುರ ಅವ್ರಿಗೆಲ್ಲ ಏನು ಅಂತಂದ್ರೆ ಆ ಕಡೆ ಹಸುಗಳು ಇರ್ತವೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರೆಲ್ಲರೂ ತಿಂತಾರೆ, ರುಚಿ ತೋರಿಸಿರ್ತಾರೆ ಅಪ್ಪ ಅಮ್ಮಂದ್ರು, ಅದು ಇದು ಮಾಡ್ತಾರೆ ಸರ್. ಅವ್ರು ಏನು ಹೇಳ್ತಾ ಇದ್ದಾರೆ, ಹಾಸನದ ಎಲ್ಲ ಮಕ್ಕಳಾದಿಯಾಗಿ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಗಿಣ್ಣು ತಿಂತಾರೆ. ಯಾಕೆ? ಅವರು ಹೈನುಗಾರಿಕೆ ಅವರ ಉಸಿರಿನಲ್ಲಿದೆ. ಹಾಸನ ಮಂಡ್ಯ ಜಿಲ್ಲೆಯವರಿಗೆ ಹೈನುಗಾರಿಕೆ ಅನ್ನೋದು ಅವರ ಉಸಿರು, ಅವರ ಬದುಕಿನ ಒಂದು ಭಾಗ. ಹಾಗಾಗಿ ಅವ್ರಿಗೆ ಗಿಣ್ಣು ಗೊತ್ತಿದೆ, ಹೈನುಗಾರಿಕೆ ಗೊತ್ತಿದೆ, ಜನಜಾನುವಾರುಗಳು ಗೊತ್ತಿದೆ, ಒಟ್ಟಿಗೆ ಅಂದ್ರೇನು ಗೊತ್ತಿದೆ, ಒಣ ಹುಲ್ಲು ಹಸಿ ಹುಲ್ಲು ಗೊತ್ತಿದೆ. ಅದೊಂದು ವಿಜ್ಞಾನ ಅನ್ನೋದು ಗೊತ್ತಿದೆ. ನಮ್ಮವ್ರಿಗೇನು ಅರಿವಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲು, ಲ್ಯಾಪ್ಟಾಪ್ ಎರಡೇ ಗೊತ್ತಿರೋದು. ಮೊಬೈಲಲ್ಲೇ ಗಿಣ್ಣು ಬರುತ್ತೆ, ಲ್ಯಾಪ್ಟಾಪಲ್ಲಿ ಹಾಲು ಬರುತ್ತೆ ಅಂತ ಇರೋ ಜನಾಂಗದ ಮಧ್ಯೆ ನಾವು ಬದುಕ್ತಾ ಇರುವಂಥ ಕಾಲದಲ್ಲಿ ಗ್ರಾಮೀಣ ಭಾರತ ಇನ್ನೂ ನಮ್ಮ ಹೈನುಗಾರಿಕೆಯಲ್ಲಿ ಜೀವಂತವಾಗಿರಿಸ್ಕೊಂಡಿದೆ. ಇದರ ಅರ್ಥ ಏನು? ನೀವು ಈ ಫುಡ್ ಸ್ಟ್ರೀಟಿಗೆ ಬಂದಾಗ ಮೊದಲನೇ ಅಂಗಡಿನ ಶಂಕರ್ ಗಿಣ್ಣು, ಶಂಕರ, ತಲೆ ಮೇಲೆ ಗಂಗೆ ಕೂರಿಸ್ಕೊಂಡಿರೋ ಗಂಗಾಧರ, ಶಂಕರನ ಹೆಸರಲ್ಲಿ ಒಂದು ಗಿಣ್ಣು ಅಂಗಡಿ ಇದೆ. ಆ ಗಿಣ್ಣು ಅಂಗಡಿಗೆ ಬಂದು ನೀವು ನಿಮ್ಮ ಮಕ್ಕಳಿಗೆ ಗಿಣ್ಣು ಅಂದ್ರೆ ಏನು ಅಂತ ನೀವು ಪರಿಚಯ ಮಾಡ್ಕೊಡ್ಬೇಕು. ಅದಕ್ಕಾದ್ರೂ ಇವ್ರು ಅಂಗಡಿಗೆ ಬರಬೇಕು. ಯಾಕೆಂತಂದರೆ ನೀವು ಗಿಣ್ಣು ತಿಂದಿರ್ಬೋದು ಅಥವಾ ನೀವು ತಿಂದಿಲ್ಲೇ ಇರ್ಬೋದು, ಐ ಡೌಟ್. ನೀವು ತಿಂದಿರೋದು ನನಗೆ ಅನುಮಾನನೇ. ಯಾರು ಗಿಣ್ಣು ತಿಂದಿದ್ದೀರಾ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಅಂಗಡಿಗೆ ಕರ್ಕೊಂಬಂದು ನೀವು ಗಿಣ್ಣನ್ನು ಪರಿಚಯ ಮಾಡಿಸ್ಬೇಕು. ಗಿಣ್ಣು ಅಂದ್ರೇನು, ಹಸು ಕರು ಹಾಕೋದು ಅಂದ್ರೇನು, ಆಗ ಬರೋ ಹಾಲ್ಗೂ ರೆಗ್ಯುಲರ್ ಆಗಿ ಅದು ಕೊಡೋ ಹಾಲ್ಗೂ ಏನು ವ್ಯತ್ಯಾಸ, ಇವೆಲ್ಲ ಒಂದು ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಅದರಿಂದ ಬರುವಾದಂಥ ಸಿಹಿಯಾದ ತಿಂಡಿ ಈ ಗಿಣ್ಣನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ಅವಾಗ ಅವ್ರು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನೀವು ಹೇಳ್ಕೊಡ್ದೇರೆ ಇದು ನಿಮ್ಮ ತಲೆಗೆ ನಿಂತಾಗುತ್ತೆ. ಹೌದಾ ಶಂಕರ್? ಸರ್. ಒಂದು ದಿನದಲ್ಲಿ ಎಷ್ಟು ಕೆಜಿ ಗಿಣ್ಣು ವ್ಯಾಪಾರ ಆಗುತ್ತೆ ಸರ್? ಮಿನಿಮಮ್ ಒಂದು 10 ಕೆಜಿ ಆಗುತ್ತೆ ಸರ್. ಕೇಳಿ, ನಾ ಯಾರಿಗೂ ಗೊತ್ತೇ ಇಲ್ಲ ಅಂತಿದ್ನಲ್ಲಪ್ಪ. ಈಗ ದಿನ 10 ಕೆಜಿ ವ್ಯಾಪಾರ 10 ಕೆಜಿ ಆಗುತ್ತೆ ಸರ್. ಹೌದಾ? ಹೌದು ಸರ್. ಈಸಿಯಾಗಿ. ನಮ್ದು ಫುಡ್ ಲೈಸೆನ್ಸ್ ಇದೆ, ಯಾರಿಗೂ ಏನು ತೊಂದರೆ ಇಲ್ಲ ಸರ್. ಇಲ್ಲಿವರೆಗೆ ಏನು ಕಂಪ್ಲೇಂಟ್ ಇಲ್ಲ. ನಂದು ಆ ವರ್ಷಕ್ಕೆ 2 ಸಲ ಲ್ಯಾಬ್ ಟೆಸ್ಟ್ ಆಗುತ್ತೆ. ಯಾವುದೇ ಕಲರ್ ಮಿಕ್ಸ್ ಇಲ್ಲ. ಬೆಲ್ಲನೂ ಅಷ್ಟೇ, ನಾನು ಕೊಲ್ಲಾಪುರಿ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಕೊಲ್ಲಾಪುರಿ ಅಂದ್ರೆ 2 ವೆರೈಟಿ ಬರುತ್ತೆ, ಆರ್ಗಾನಿಕ್ ಆಮೇಲೆ ಇಂದು ಬರುತ್ತೆ. ಅದು ಕಲರ್ ಬರಲ್ಲ, ಜಾಸ್ತಿ ಕಲರೇ ಬರಲ್ಲ. ಅದು ಚೆನ್ನಾಗಿರುತ್ತೆ ಸರ್, ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನೇ ಮಿಕ್ಸ್ ಮಾಡೋದು? ಅದನ್ನೇ ಮಿಕ್ಸ್ ಮಾಡ್ತೀನಿ. ಯಾರು ಬಂದು ಗಿಣ್ಣು ತಗೊಂಡೋಗಿ ನಾಳೆ ನನ್ನ ಟೇಸ್ಟ್ ಕೆಟ್ಟೋಯ್ತು ಚೆನ್ನಾಗಿ ಅವೆಲ್ಲ ಏನು 100% ಯಾರು ಒಬ್ರು ಬಂದು ನಮ್ಮ ಹತ್ರ ಆ ಥರ ಇಲ್ಲಿವರೆಗೂ ಇಲ್ಲ ಸರ್. ಹೇಳೇ ಇಲ್ಲ ಸರ್. ಅದು ಇನ್ನೂ ಉಲ್ಟಾ ಬಂದು ಚೆನ್ನಾಗಿದೆ ನಿಮ್ಗೆ, ಚೆನ್ನಾಗಿದೆ, ನಾ 1/4 ಕೆಜಿ ಕೊಡಿ ಅಂತ. ಹೌದಾ? ಹೌದು ಸರ್. ರಿಪೀಟ್ ಕಸ್ಟಮರ್ ಜಾಸ್ತಿನಾ? ರಿಪೀಟ್ ಕಸ್ಟಮರ್ ಜಾಸ್ತಿ ಸರ್. ರಿಪೀಟ್ ಜಾಸ್ತಿ ಹುಡ್ಕೊಂಬರ್ತಾರೆ. ನಿಮ್ದು ಎಷ್ಟು ಗಂಟೆಗೆ ವ್ಯಾಪಾರ ಶುರು ಸರ್? 5 ರಿಂದ 11 ಸರ್. 11 ಪ್ರತಿದಿನ ರಜಾ ಗೀಜಾ ಹಾಕ್ಬೇಕು ಮಾಡ್ಬೇಕು? ರಜೆ ಮಾಡ್ತೀವಿ ಸರ್. ಅವಾಗ ಮಾಡ್ತೀರಾ? ಇಲ್ಲ ಇಂಪಾರ್ಟೆಂಟ್, ಇವಾಗ ಫಂಕ್ಷನ್ಗೆ ಹೋಗ್ಬೇಕು, ಮಾಡಲೇಬೇಕು ಸರ್. ಅವಾಗ ಹುಡ್ಕೊಂಬಂದವರು ಎಲ್ಲಪ್ಪ ನೆನೆ ಇರ್ಲೇ ಇಲ್ಲ ನೀನು ಹುಡ್ಕೊಂಬಂದೆ ಅಂತ ಕೇಳ್ತಾರೆ ಸರ್. ಆಮೇಲೆ ಅವರು ನಾಳೆ ಒಂದ್ಸಲ ಇರಲ್ಲ, ಅರ್ಧ ಕೆಜಿ ಕೊಟ್ಬಿಡಿ ಅಂತಾರೆ ಸರ್. ಹೌದಾ? ಆ ಥರನೂ ಹೇಳ್ತಾರೆ. ಹೌದು ಸರ್. ನಾಳೆ ಇರಲ್ಲ, ಬನ್ನಿ ಒಂದು ಅರ್ಧ ಕೆಜಿ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ. ಹೌದು. ಮ್ಯಾಕ್ಸಿಮಮ್ ಒಳ್ಳೆ ಸೀಸನ್ ಎಷ್ಟು ಗಿಣ್ಣು ವ್ಯಾಪಾರ ಮಾಡಿದ್ದೀರಾ? ಅಂದರೆ ಒಂದು 25 ಕೆಜಿ ಒಂದೇ ದಿನ. 4 ರಿಂದ 11ಕ್ಕೆ 25 ಕೆಜಿ. ಒಳ್ಳೆ ಫುಲ್ ಕಸ್ಟಮರ್ ಇರ್ತಾರೆ. ಹೌದು ಸರ್. ಇಲ್ಲೇ ತಿನ್ನೋರು ಜಾಸ್ತಿನ ಪಾರ್ಸಲ್ ಜಾಸ್ತಿನ? ತಿನ್ನೋರು ಜಾಸ್ತಿ ಇದ್ರೆ ಪಾರ್ಸಲ್ ಜಾಸ್ತಿ ಇದೆ ಸರ್. ಹೌದಾ? ಒಂದು ಕಪ್ ಅಂತ ಕೊಡ್ತೀರಲ್ಲ, ಎಷ್ಟು ಬರುತ್ತಾ ಕಪ್ ತೋರಿಸಿ? ಕಪ್ 100 ಗ್ರಾಮ್ ಬರುತ್ತೆ ಸರ್. ಇಲ್ಲೇ ತಿನ್ನೋರ್ಗೆ ಇದು ಕೊಡ್ತೀರಾ? ಹೌದು ಸರ್. ಈ ಕಪ್ಪಲ್ಲಿ? ಹೌದು. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ಇಂಥದ್ದು 10 ಕಪ್ ತಿನ್ಬಿಡ್ತಾ ಇದ್ದೆ ಒಂದೇ ಸಲ ಅಲ್ವಾ?
ಅಲ್ವಾ? ಹೌದು ಸರ್. ನಾವೆಲ್ಲ ಹಂಗೆ. ಹೌದು. ಇದು ಇಲ್ಲಿ ತಿನ್ನೋರಿಗೆ. ಇಲ್ಲಿ ತಿನ್ನೋರಿಗೆ ಇಲ್ಲ ಅಂದ್ರೆ ನೀವು ತೂಕ ಹಾಕ್ಬಿಟ್ಟು 1/4 kg ಅರ್ಧ kg ಅದೇನು ಕೊಡ್ತೀರಾ ತೋರಿಸಿ? 1/4 kg ಇದ್ರಲ್ಲಿ ಕೊಡ್ತೀರಾ? ಇದು 1/4 kgನೇ? 1/4 kg. 1/4 kg. ಏನು ನಿಮ್ಗೆ ಇನ್ನು ಕೆಜಿ ಏನು ಕೆಜಿ? ಕೆಜಿ 160 ಮಾಡ್ತೀವಿ ಸರ್. 160. ಕೆಲವರು 10 ರೂಪಾಯಿ ಕಡಿಮೆ ಮಾಡಿ ಅಂತಾರೆ. ಕೊಡಿ ಆಯ್ತು. ಚೌಕಸಿ ಮಾಡ್ತಾರಾ? ಮಾಡ್ತಾರೆ ಸರ್. ಹೌದಾ? ಇದಕ್ಕೆ 20 ರೂಪಾಯಿಗೆ ಕೇಳ್ತಾರೆ. ಕೊಡ್ತೀನಿ ಸರ್. ಹೌದಾ? ಬಿಡಲ್ಲ ಅಂದ್ರೆ 20 ರೂಪಾಯಿ ಕೊಡ್ತೀನಿ. ಕೇಳಿದಾಗ ಇವಾಗ 20 ರೂಪಾಯಿ ಕೊಡಿ ಅಂತಾರೆ. ಕೆಲವ್ರಿಗೆ ಸ್ಟೂಡೆಂಟ್ಸ್ಗೆ ಅಮೌಂಟ್ ಇರಲ್ಲ. ಅವಾಗ ಏನು ಮಾಡ್ತೀನಿ, 20-30 ರೂಪಾಯಿ ಕೊಡಿ ಅಂತಾರೆ. ಸರಿ, ಅದನ್ನ ಅಡ್ಜಸ್ಟ್ ಮಾಡಿ 20 ರೂಪಾಯಿ 30 ರೂಪಾಯಿ ಕೊಡ್ತೀನಿ. ವಾಪಸ್ ಕಳ್ಸಲ್ಲ. ಬಂದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಮಾಡಿ ಕಳ್ಸಿ. ಕೇಳೋದಲ್ಲ ಸ್ನೇಹಿತರೆ. ಶಾಂಪಲ್ ಕೊಡಿ ಅಂತಾರೆ. ಶಾಂಪಲ್ಲು ಕೊಡ್ತೀನಿ. ಸ್ಯಾಂಪಲ್ ಅವ್ರು ತಗೊಂಡಿಲ್ಲ ಶಾಂಪಲ್ ಕೊಡ್ತೀರಾ? ಕೇಳೋದಲ್ಲ ಸ್ನೇಹಿತರೆ, ಈ ಥರ ಹೃದಯ ವೈಶಾಲ್ಯತೆ ಇರುವಂಥ ವ್ಯಾಪಾರಿ ಮನೋಭಾವನೂ ಜೊತೆಯಲ್ಲಿ ಇರುವಂಥ ವ್ಯಾಪಾರಸ್ಥರು ಕನ್ನಡ ನಾಡಿನ ಸಿಗ್ನೇಚರ್ ಇದು. ಕನ್ನಡಿಗರು ಮಾತ್ರವೇ ಬರುವಂಥ ಒಂದು ಸ್ವಭಾವ ಇದು. 10 ರೂಪಾಯಿ ಕೇಳಿದ್ರು ಕೊಡ್ತಾರೆ, ದುಡ್ಡಿಲ್ಲ ಅಂದರೂ ಕೊಡ್ತಾರೆ, 20 ರೂಪಾಯಿಗೂ ಕೊಡ್ತಾರೆ, 1/4 kg ಕೊಡ್ತಾರೆ. ಇದೇ ಕನ್ನಡಿಗರು ಹೃದಯದಿಂದ ಬದುಕೋ ಜನ ಅದೇ. ಹಾಗಾಗಿ ನಾವು ಬದುಕ್ತೀವಿ. ಹಾಗಾಗಿ ಇಲ್ಲೆಲ್ಲ ಜನ ಬಂದಿರೋದು ನಮ್ಮ ಹೃದಯ ವೈಶಾಲ್ಯತೆಯನ್ನು ಉಪಯೋಗಿಸ್ಕೊಂಡು ಬಂದಿರುವಂಥ ಜನ. ನೀವು ಈ ಫುಡ್ ಸ್ಟ್ರೀಟ್ಗೆ ಬಂದಾಗ ಮೊದಲನೇದಲ್ಲೇ ಎಡಗಡೆ ಸಿಗುವಂಥ ಶಂಕರ್ ಗಿಣ್ ಅಂಗಡಿಗೆ ನೀವು ಬರಬೇಕು. ಅವರ ಕೈ ಗಿಣ್ಣನ್ನು ನೀವು ತಿನ್ನಬೇಕು. ನೀವೆಲ್ಲ ತಿಂದು ಇನ್ನೊಂದಷ್ಟು ಜನಕ್ಕೆ ನೀವು ಹೇಳಬೇಕು, ನಮ್ಮ ಕನ್ನಡ ನಾಡಿನ ಒಂದು ಮೂಲ ಸಿಹಿ ತಿಂಡಿಯಾದಂಥ ಗಿಣ್ಣಿನ ತಿಂಡಿ, ನಮ್ಮ ಕನ್ನಡ ನಾಡಿನ ಮೂಲ ಸಿಹಿ ತಿಂಡಿಯಾದಂಥ ಗಿಣ್ಣು ನೀವೆಲ್ಲ ತಿನ್ನಲೇಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪರಿಚಯಿಸಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಶಂಕರ್ಗೆ, ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅವ್ರ ವ್ಯಾಪಾರ ಹೆಚ್ಚಲಿ, ಗಿಣ್ಣು ನಾಡಿನಾದ್ಯಂತ ಪರಿಚಯ ಆಗಲಿ, ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ತಾಯಿ ಚಾಮುಂಡೇಶ್ವರಿ ಕೊಟ್ಟು ಕಾಪಾಡಲಿ, ಒಳ್ಳೇದಾಗಲಿ. ನಮಸ್ಕಾರ ಶಂಕರ್. ಸ್ವಲ್ಪ ಗಿಣ್ಣು ತಿನ್ನಲೇಬೇಕು ಇವತ್ತು ನೀವು. ತಿನ್ನಲ್ಲ ಶಂಕರ್. ಧನ್ಯವಾದ. ಇವತ್ತು ನಿಮ್ಮೆಲ್ಲರ ಪರವಾಗಿ ಈ ಗಿಣ್ಣನ್ನು ನಾನು ತಿಂತಾ ಇದ್ದೀನಿ. ನನ್ನ ಜೊತೆ ಬಂದರೆ ಗಿಣ್ಣಕ್ಕೆ ನಾನು ನಿಮ್ಗೆ ಕೊಡಿಸ್ತೀನಿ. ಇಲ್ಲದೇ ಇದ್ರು ನೀವೇ ಬಂದರೆ ನೀವು ತಿಂತೀರಿ. ಆಹಾ, ಏನು ಸಿಹಿ ಗಿಣ್ಣೆ ರೀ. ಇನ್ನು ಮುಂದೆ ಯಾವ ಸ್ವೀಟ್ ಇಲ್ಲ. ಏನಂತೀರಾ ಶಂಕರ್? ಸೂಪರ್ ಸರ್. ಇನ್ನು ಮುಂದೆ ಯಾವುದು ಸ್ವೀಟ್ ಇಲ್ಲ ರೀ. ಗಿಣ್ಣು ಅಂದರೆ ಗಿಣ್ಣೆ. ನಮಸ್ಕಾರ ಶಂಕರ್. ನಮಸ್ಕಾರ ಸರ್. ಬದುಕ ಬಂಡಿ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಂಜುನಾಥ್. ಎಷ್ಟು ವರ್ಷದಿಂದ ಈ ವ್ಯಾಪಾರ? ಒಂದು 30-35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾವ ಊರು ನಿಮ್ದು? ನಮ್ದು ಕುಂದಾಪುರ. ಕುಂದಾಪುರದಲ್ಲಿ ಎಲ್ಲಿ? ಕುಂದಾಪುರದಲ್ಲಿ ನಮ್ಮ ಸ್ವಂತ ಊರು ಬಳಕೂರು. ಬಳಕೂರು. ನಮ್ಮ ಹೆಂಗಸರ ಮನೆ ಬಂದು ಗಿಡಿಯರ್. ಕೋಟಗಿರಿಯ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾ ಬಂದು ಇವಾಗ ನಂಗೆ ಇವತ್ತು 52 ವರ್ಷ ಆಗಿ 54 ವರ್ಷ ಆಗಿದೆ. ಒಂದು 30-35 ವರ್ಷ ಆಯ್ತು ಬಂದು. 35 ವರ್ಷ ಆಗೋಯ್ತಾ? ಬೆಂಗಳೂರಿಗೆ ಮೊದಲು ಬಂದಾಗ ಎಲ್ಲಿದ್ರಿ? ಅವಾಗ ಮೊದಲು ಬಂದಾಗ ಕಾಮಾಕ್ಷಿ ಪಳ್ಳಿಯಲ್ಲೇ ಇದ್ದೆ. ಅಲ್ಲಿ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು. ಅಲ್ಲ ಆದ ನಂತರ ಮತ್ತೆ ಊರಿಗೆ ಹೋದೆ. 3 ವರ್ಷ ಬಿಟ್ಟು ಊರಿಗೆ ಹೋದ ನಂತರ ಇಲ್ಲಿಗೆ ಬಂದೆ ನಾನು. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು ಆಯ್ತು ಇವಾಗ 30-35 ವರ್ಷ ಆಯ್ತು. 35 ವರ್ಷ ಆಯ್ತು. 35 ವರ್ಷದಿಂದ ಈ ವ್ಯಾಪಾರ. ಇದು ಹೆಂಗೆ ಕಲ್ತಿದ್ವಿ? ಮುಂಚೆನೆ ಕಲ್ತಿದ್ರಾ? ಅಲ್ಲಿ ಮೊದ್ಲ ಕಾಮಾಕ್ಷಿ ಬೆಳಗಿದ್ನಲ್ಲ ಹೋಟ್ಲಲ್ಲಿ, ಅವಾಗೆಲ್ಲ ಕಲ್ತಿದ್ದೆ ನಾನು ಇದೆಲ್ಲ. ಹೌದಾ? ಎಷ್ಟು ತರ ಮಾಡ್ತೀರಾ? ಏನೇನ್ ಮಾಡ್ತೀರಾ? ಇದೆ ಇವಾಗ ಇದು ಹೋಟ್ಲ್ ಇತ್ತು ಅವಾಗ. ಇದು ಬಜ್ಜಿ. ಈಗ ಬಜ್ಜಿ ಅಂದ್ರೆ ಕ್ಯಾಪ್ಸಿಕಮ್, ಬಾಳೆಕಾಯಿ, ಮೆಣಸಿನ್ಕಾಯಿ, ಆಮೇಲೆ ಪೈನಾಪಲ್, ಬ್ರೆಡ್, ಆಮೇಲೆ ಇದೆಲ್ಲ ಮಂಗಳೂರು ಬಜ್ಜಿ ಇದೆಲ್ಲ ಮಾಡ್ತೀವಿ. ಪೈನಾಪಲ್ ಅಲ್ಲಿ ಏನ್ ಮಾಡ್ತೀರಾ? ಪೈನಾಪಲ್ ಬಜ್ಜಿ ಮಾಡ್ತೀವಿ. ನೋಡಿದೆ ಸ್ನೇಹಿತರೆ, ನೋಡಿದಿರ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಪೈನಾಪಲ್ ಬಜ್ಜಿ ಈಗ ಮಾಡೋದು ತೋರಿಸ್ತಾರೆ ನೋಡಿ. ಈಗ ಮಾಡಿ, ಈಗ ಹಾಕಿ ಸರ್. ಈಗ ಪೈನಾಪಲ್ ಬಜ್ಜಿ, ಪೈನಾಪಲ್ ಅಲ್ಲಿ ಬಜ್ಜಿ ಮಾಡೋದ್ರಿಂದ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ನೋಡಿ ಈಗ ಈ ಪೈನಾಪಲ್ ಅಲ್ಲಿ ಬಜ್ಜಿ ಮಾಡ್ಬೇಕು ಅನ್ನೋ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಸರ್ ಇಲ್ಲಿ ಎಲ್ಲ ಕಸ್ಟಮರ್ಸ್ ಬಂದು ಕೇಳ್ತಾರೆ ಪೈನಾಪಲ್ ಬಜ್ಜಿ ಮಾಡಿ ಅಂತ. ಇಲ್ಲಿ ನೆಡ್ಕಲ್ ಸರ್ಕಲ್ ಒಬ್ಬರು ಮಾಡ್ತಾರಂತೆ. ಅಲ್ಲಿ ಬಂದು ಇಲ್ಲೆಲ್ಲ ಅಲ್ಲಿ ತಿನ್ಕೊಂಡ್ಬಂದು ಇಲ್ಲಿ ಕೇಳ್ತಾರೆ, ನೀವು ಮಾಡಿ ಹೋಗುತ್ತೆ. ಹೌದಾ ಅಂತ ಹೇಳ್ತಾರೆ. ಹೋಗುತ್ತಾ? ಇದು ಹೋಗುತ್ತೆ. ಬಹಳ ಫೇಮಸ್ ಇದು. ಫೇಮಸ್. ಮೊದ್ಲು ಹೋಗ್ತಿತ್ತು, ಸ್ವಲ್ಪ ಡೊಳ್ಳೆ ಗಿರಾಕಿ ಮೊದಲ ತರ ಇಲ್ಲ. ಈಗ ಬೇಜಾನ್ ಅಂಗಡಿಗಳಾಗಿದ್ದಾವೆ. ಈಗ ಮೊದ್ಲು ಒಂದು
ಒಂದು 20 ವರ್ಷ ಹಿಂದೆ ಪರವಾಗಿಲ್ಲ, ಒಳ್ಳೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಿತ್ತು. ಇವಾಗೆಲ್ಲ ಫುಲ್ ಡಲ್, ಏನೇನು ಇಲ್ಲ ವ್ಯಾಪಾರ. ಈಗ ಕಡಿಮೆನೇ ಈಗ ಇವಾಗ ಫುಲ್ ಕಡಿಮೆನೆ, ಮೊದಲ ತರ ವ್ಯಾಪಾರನೇ ಇಲ್ಲ ಈಗ. ಆ ತರ ಆಗ್ತದೆ. ಈ ಪೈನಾಪಲ್ ಬಜ್ಜಿಗೆ ಏನು ಅದು ಕತ್ತರಿಸಿ ಉಪ್ಪು ಖಾರ ಹಾಕ್ಕೊಡ್ತೀರಾ? ಕತ್ತರಿಸಿ ಚಟ್ನಿ ಹಾಕಿ, ಉಪ್ಪು ಖಾರ ಹಾಕಿ, ಲಿಂಬೆಹಣ್ಣು ಹಾಕಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ಕೊಡ್ತೀವಿ. ಒಳ್ಳೆ ಮಸಾಲೆ ಮಸಾಲೆ ಪೂರ್ತಿ ಹಾಕ್ಕೊಡ್ತೀವಿ. ಮಸಾಲೆ ಮಾಡ್ಬಿಟ್ಟು ಮಸಾಲೆ ಹಾಕ್ಕೊಡ್ತೀವಿ, ಚೆನ್ನಾಗಿರುತ್ತಾ? ಕಟ್ ಮಾಡಿ ಮಸಾಲೆ ಹಾಕ್ಕೊಡ್ತೀವಿ. ಚೆನ್ನಾಗಿರುತ್ತೆ. ಎಷ್ಟು ಒಂದು ಪೈನಾಪಲ್ ಬಜ್ಜಿ? ಈಗ ನಮ್ಗೆ 35 ರೂಪಾಯಿ. 35 ರೂಪಾಯಿ ಒಂದು ಬಜ್ಜಿ. ಒಂದು ಬಜ್ಜಿ. ಇದೇ ನಿಮ್ಮ ಅಂಗಡಿ ಸ್ಪೆಷಲ್ ಇದು? ಕ್ಯಾಪ್ಸಿಕಮ್, ಆಮೇಲೆ ಇದು ಪೈನಾಪಲ್, ಬ್ರೆಡ್ ಎಲ್ಲ ಪರವಾಗಿಲ್ಲ ಎಲ್ಲ ಮಾಡ್ತೀರಾ? ಎಷ್ಟು ಗಂಟೆಗೆ ಬರ್ತೀರಾ? ನಾವು 4:15, 4:30, 5 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 10:30, 11 ಗಂಟೆ ಕ್ಲೋಸ್. ದಿವಸ ಡೈಲಿ ಮಾಡ್ತೀವಿ. ಈ ವೀಕೆಂಡ್ಗಳು ಮಾಮೂಲಿ, ಎಲ್ಲ ಮಾಮೂಲಿನೇ. ಮಾಮೂಲಿನೇ. ಸೀಸನ್ ಅಂತ ಯಾರು ಜನ ರಶ್ ಇರೋದು ಯಾವಾಗ? ಶನಿವಾರ ಭಾನುವಾರ ರಶ್ ಇರುತ್ತಾ? ರಶ್ ಇರುತ್ತೆ. ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಸ್ವಲ್ಪ ರಶ್ ಇರುತ್ತೆ ಅಷ್ಟೇ. ಬಾಕಿ ದಿನ ಮಾಮೂಲಿ 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 ಅಷ್ಟೇನು ಇರಲ್ಲ. ಹೆಂಡತಿ ಮಕ್ಕಳು ಇಲ್ಲೇ ಒಬ್ಬಳು ಓದ್ತಾ ಇದ್ದಾಳೆ. ಈಗ ಒಬ್ಬ ಇಲ್ಲಿದ್ದಾನಲ್ಲ, ಇವ್ರ ಮಗನ? ಮಗ. ನಮ್ಮ ಹೆಂಗ್ಸು ಮಗನ್ ಇಲ್ಲೇ ಇಟ್ಕೊಂಡ್ಬಿಟ್ಟಿದಾರ ನಿಮ್ ಜೊತೆಗೆ? ಏನ್ ಮಾಡುದು ಹೇಳಿ, ಮತ್ತೆ ಬೇರೆಯವರಿಗೆ ಸಂಬಳ ಕೊಡೋಕ್ಕಿಂತ ಅವನ್ ಇಟ್ಕೊಂಡು ನಮ್ಗೆ ಯಾವಾಗ ಕಲಿಬೇಕಲ್ಲ, ಅಷ್ಟಿಗೆ ಕಲ್ತಿದಾರೆ ಎಲ್ಲ ಕಲ್ತವ್ರು. ಈಗ ಅವರು ಬಜ್ಜಿ ಗಿಜ್ಜಿ ಮಾಡ್ತಾರಾ? ಬಜ್ಜಿ ಮಾಡ್ತಾರೆ, ಗಿರಾಕಿ ನೋಡ್ಕೊಂತಾರೆ. ಸೊ ನೀವ್ ಒಳಗಡೆ ನೋಡ್ಕೋತೀರಾ, ಅವ್ರು ಹೊರಗಡೆ ನೋಡ್ಕೋತಾರೆ? ಹೌದು ಅಲ್ವಾ? ಇನ್ನೊಬ್ಬರು ಭಟ್ರು ಬರ್ತಾರಾ? ಭಟ್ರು ಬರ್ತಾರೆ, ಸ್ವಲ್ಪ ಲೇಟ್. ಅವ್ರು ಬಂದ್ಮೇಲೆ ನಾನು ತಿಳ್ಕೊಂತೀನಿ ನಾನು. ನೀವ್ ಅಲ್ಲಿ ಹೋಗ್ತೀರಾ? ಅಲ್ಲಿ ಹೋಗ್ತೀನಿ. ಭಟ್ರು ಇದೆಲ್ಲ ಮಾಡ್ಕೊಡ್ತಾರೆ. ಹೌದೌದು. ಏನ್ ಅನ್ಸುತ್ತೆ ನಿಮ್ಗೆ ಇಷ್ಟು ವರ್ಷ 35 ವರ್ಷ ಇದು ಮಾಡಿದಿರಲ್ಲ? ನಾವು ಕಲ್ತದೇ ಇದೆ, ಏನು ಬರಲ್ಲ. ಕಲ್ತದೆ, ಊರಿಂದ ಬಂದ ತಕ್ಷಣ ಕಲ್ತದೇ ಇದು. ಬೇರೆ ಏನು ಇದ್ಬಿಟ್ಟು ಬೇರೆ ಏನು ಮಾಡಿಲ್ಲ. ಗಿರಾಕಿಗಳು ಖುಷಿಯಾಗಿದಾರಾ? ರುಚಿ ನೋಡಿ ಎಲ್ಲ ಹೌದೌದು ಬಹಳ ಖುಷಿಯಾಗಿದ್ದಾರೆ. ನೋಡ್ರಿ, ತಿಂದ್ಬಿಟ್ಟು ಚೆನ್ನಾಗಿದೆಪ್ಪ, ಚೆನ್ನಾಗಿದೆ, ಇದೇ ತರ ಕಂಟಿನ್ಯೂ ಮಾಡಿ, ತುಂಬಾ ಚೆನ್ನಾಗಿದೆ ಐಟಮ್, ಕಂಟಿನ್ಯೂ ಮಾಡಿ ಇದನ್ನೇ ಅಂತೀರಾ? ಕಂಟಿನ್ಯೂ ಮಾಡಿ ತಗೊಳ್ಳಿ, ತಿನ್ನಿ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಂಗಳೂರು ಬಜ್ಜಿನ ಬಿಡಿಸ್ತಾ ಇದ್ರೆ ಹಂಗೆ ಹೊಗೆ ಅದರಿಂದ ಹಾಗೇನೆ ಮೇಲೆ ಬರ್ತಾ ಇರುತ್ತೆ. ಅಂತ ಒಂದು ರುಚಿಕರವಾದಂಥ ಬಜ್ಜಿ ನೋಡಿದ್ರೇನೆ ಒಂಥರ ಹೊಟ್ಟೆ ತುಂಬಾ ತರ ಇದೆ. ತಿಂದು ನೋಡ್ತೀನಿ ಈಗ. ಯಾವ ಚಟ್ನಿನೂ ಬೇಡ ರೀ, ಅದೇ ಅಷ್ಟು ಚೆನ್ನಾಗಿದೆ. ಭಾಳ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿದೆ. ನಿಮ್ಮ ಮಗನಿಗೂ ಈ ಟೆಕ್ನಿಕ್ ಎಲ್ಲ ಹೇಳ್ಕೊಟ್ಟಿದ್ದೀರಾ? ಹೇಳ್ಕೊಡ್ತಾ ಇಂದ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅವನಿಗೆ. ಪರವಾಗಿಲ್ಲ, ಮಾಡ್ತಾನೆ, ಮಾಡ್ಕೊಡ್ತಾನೆ. ಈ ಬಜ್ಜಿ ಬೋಂಡ ತಿನ್ನಕ್ ಬರೋರು ಯಾರು ನಮ್ಮಂಗ್ ವಯಸ್ಸಾದವರು ಇಲ್ಲ ಹುಡುಗರು? ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಸ್ವಲ್ಪ ಹುಡುಗರ ಮಕ್ಕಳು ಬರ್ತಾರಾ? ಎಲ್ಲ ಹೆಂಗಸರು ಬರ್ತಾರೆ, ಹುಡುಗಿಯರು ಬರ್ತಾರೆ, ಎಲ್ಲ ಬರ್ತಾರೆ. ಹಂಗಾರೆ ಎಲ್ಲ ಬರ್ತಾರೆ. ಈ ರೆಗ್ಯುಲರ್ ಕಸ್ಟಮರ್ಗಳು ಬರ್ತಾರಾ? ಒಂದ್ಸರಿ ಬಂದು ತಿನ್ಕೊಂಡು ಪುನಃ ಹುಡ್ಕೊಂಡ್ ಬರೋದು? ಬರ್ತಾರೆ, ಶನಿವಾರ ಬಂದ್ರೆ ಹುಡ್ಕೊಂಡ್ ಬರ್ತಾರೆ. ನಾವೇನೋ ಕೆಲಸತಿ ಊರಿಗೆ ಹೋಗ್ತೀವಲ್ಲ, ಶನಿವಾರ ಬಂದ್ರೆ ಕೆಲಸ ಪ್ರೊಫೆಷನ್ ಹೋಗ್ಬೇಕಾಗುತ್ತೆ. ಅವಾಗೆಲ್ಲ ಬಂದ್ಬಿಟ್ಟು ಇಲ್ಲಿ ನೋಡ್ತಾರೆ, ಇಲ್ಲಿ ಸಿಕ್ಕತ್ತ ಗೊತ್ತಿರುತ್ತಲ್ಲ, ಬಂದ್ ಬಾಲ್ ಹಾಕೊಂಡು ನೋಡಿ ಬೈಕೊಂಡು ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಸಿಕ್ದಾಗ ಬೈತಾರೆ, ಯಾಕೆ ಬಾಲ್ ಹಾಕಿದ್ರಿ? ಯಾಕೆ ಬಾಲ್ ಹಾಕಿದ್ರಿ ನೀವು? ನಾವು ನಿಮ್ಮನ್ನ ಹುಡ್ಕೊಂಡ್ ಬರ್ತೀವಿ, ನೀವೇನ್ ಬಾಲ್ ಹಾಕೊಂಡಿರ್ತೀರ ಅಂತ ಹೇಳಿ. ಈಗ ನೀವು ಬಾಗ್ಲು ಹಾಕಂಗಿಲ್ಲ ಇವಾಗ? ಹಾಕ್ತಿವಿ, ಬಟ್ ಕೆಲವು ಏನೋ ಕೆಲಸ ಇದ್ದಾಗ ಊರಿಗೆ ಹೋದಾಗ ಬಾಲ್ ಹಾಕ್ತೀವಿ. ಇಲ್ಲೇ ಸದಾ ಇಲ್ಲೇ ಇರ್ತೀವಿ. ನೋಡ್ತಾ ಇದ್ದೀರಾ, ಬಿಸಿ ಬಿಸಿ ಪೈನಾಪಲ್ ಬಜ್ಜಿ ನಿಮಗಾಗಿ ತಯಾರಾಗ್ತಾ ಇದೆ. ನಿಮ್ಮೆಲ್ಲರ ಪರವಾಗಿ ಈಗ ನಾನು ತಿಂತಾ ಇದ್ದೀನಿ. ನನಗೆ ಹೊಟ್ಟೆ ನೋವು ಬಂದರೆ ನೀವೇ ಹೊಣೆ. ಅದಕ್ಕೇನಂದ್ರೆ ನೀವು ಮಾಡ್ಬೇಕಾರೋದು ಇಷ್ಟೇ, ಈ ಫುಡ್ ಸ್ಟ್ರೀಟಿಗೆ ಬಂದು ಇವ್ರ ಹತ್ರ ಪೈನಾಪಲ್ ಬಜ್ಜಿ ತಿಂದ್ಬಿಟ್ಟು ನಿಮ್ಮ ಜನ್ಮಾಂತರದ ಆಸೆಗಳನ್ನ ನೆರವೇರಿಸ್ಕೊಂಡ್ಬಿಡ್ಬೋದು. ಸೊ ಈ ಥರ ಕಟ್ ಮಾಡಿ ಕೊಟ್ಬಿಡ್ತೀರಾ? ನಿಂಬೆಹಣ್ಣು, ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿಕಾಯಿ ಹಾಕಲ್ವಾ? ಇದೆ ಖಾರ. ಖಾರ. ಸ್ನೇಹಿತರೆ ನೋಡಿ, ನಿಮಗಾಗಿ ಪೈನಾಪಲ್ ಬಜ್ಜಿ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಪೈನಾಪಲ್ ಬಜ್ಜಿನ ತಿಂತಾ ಇದ್ದೀನಿ. ಯಾವುದೋ ಹೋದ ಜನ್ಮದಲ್ಲಿ ಯಾವ್ದಾದ್ರು ಬಾಕಿ ಇರುತ್ತಲ್ಲ ತಿನ್ನೊಂದು ಮಿಕ್ಕಿರೋದು, ಅದೆಲ್ಲ ಇದ್ರಲ್ಲಿ ತೀರಿಸ್ಕೊಂಡ್ಬಿಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಬಜ್ಜಿ. ಸ್ನೇಹಿತರೆ, ಪೈನಾಪಲ್ ಬಜ್ಜಿ ಏನಿದೆಯಲ್ಲ ಅದು ಇವರ ಸಿಗ್ನೇಚರ್ ಸ್ಟೈಲ್. ಅದಲ್ಲದೆ ಕ್ಯಾಪ್ಸಿಕಮ್ ಬಜ್ಜಿ, ಮಂಗಳೂರು ಬಜ್ಜಿ, ಮಸಾಲೆ ವಡೆ, ಬಾಳೆಕಾಯಿ, ಎಲ್ಲ ರೀತಿಯ ಬಜ್ಜಿಗಳು ನಿಮ್ಮ ಎಲ್ಲ ರಸಗ್ರಂಥಿಗಳನ್ನು ತಣಿಸುವಂಥ ಕಾಯಕವನ್ನು ಎಗ್ಗಿಲ್ಲದೆ.
ನೀವು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ಬಂದ್ಬಿಟ್ಟಿದ್ರು ಈ ಬಜ್ಜಿ ನೋಡಿದ ತಕ್ಷಣ ಹೊಟ್ಟೆಯಲ್ಲಿ ಒಂದು ಸೈಡಲ್ಲಿ ಒಂದು ಜಾಗ ಓಪನ್ ಆಗುತ್ತೆ. ಈ ಬಜ್ಜಿನೆಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ನೀವು. ಸೊ ಡೋಂಟ್ ವರಿ, ಫುಡ್ ಸ್ಟ್ರೀಟಿಗೆ ಬಂದಾಗ ಈ ಬಜ್ಜಿ ತಿನ್ನೋದನ್ನು ಮರಿಬೇಡಿ. ಈಗ ನಿಮ್ಮ ಪರವಾಗಿ ಕ್ಯಾಪ್ಸಿಕಮ್ ಬಜ್ಜಿನೂ ಸಹ ಬಾರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ನೋಡೋದಲ್ಲ ಸ್ನೇಹಿತರೆ, ಬಜ್ಜಿ ಅಂಗಡಿಯವರ ಬದುಕು ಬವಣೆ, ಬದುಕ ಬಂಡಿ ಅನ್ನೋ ಪದಕ್ಕೆ ಸರಿಯಾದ ಅರ್ಥದಲ್ಲಿ ಬದುಕು ನಡೆಸ್ತಾ ಇದ್ದಾರೆ. ಚಾಮುಂಡೇಶ್ವರಿ ಇವರಿಗೆ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚೆಚ್ಚು ವ್ಯಾಪಾರ ಆಗಲಿ, ಇನ್ನು ಆರೋಗ್ಯವನ್ನು ಇವರಿಗೆಲ್ಲ ದಯಪಾಲಿಸಲಿ. ಇಡೀ ಸಂಸಾರ ಇದ್ರ ಮುಂದೆ ನಿಂತಿದೆ, ಇವರಿಗೆಲ್ಲ ಆರೋಗ್ಯವನ್ನು ದಯಪಾಲಿಸಲಿ ಅಂತ ನಿಮ್ಮ ಪರವಾಗಿ ನಾನು ಕೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಬೀದಿ ಬದಿಯ ತಿಂಡಿಗಳು, ಫುಡ್ ಸ್ಟ್ರೀಟ್, ಬೆಂಗಳೂರಿನ ವಿಶ್ವೇಶ್ವರಪುರದ ಫುಡ್ ಸ್ಟ್ರೀಟ್ ಅಕ್ಷರಶಃ ಬದುಕ ಬಂಡಿ. ಯಾಕೆಂದರೆ ಬಂಡಿಗಳ ಮೇಲೆ ನೂರಾರು ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು, ಜಿಹ್ವಾ ಚಾಪಲ್ಯವನ್ನು ತಣಿಸುವಂಥ ತಿಂಡಿಗಳು, ಮನಮೋಹಕ ತಿಂಡಿಗಳು, ನೋಡೋದಕ್ಕೆ, ತಿನ್ನೋದಕ್ಕೆ, ಆಸ್ವಾದಿಸೋದಕ್ಕೆ, ಅನುಭವಿಸೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಬೆಂಗಳೂರಿನ ಈ ಫುಡ್ ಸ್ಟ್ರೀಟು. ಇಲ್ಲಿನ ಹಲವಾರು ತಿಂಡಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಅವರ ಬದುಕು, ಅವರ ಬವಣೆ, ಅವರ ಉದ್ಯೋಗ, ಅವರ ಶ್ರಮ, ಅವರ ಶ್ರದ್ಧೆ, ಅವರ ಬದ್ಧತೆ, ಅವರ ಅದೃಷ್ಟ, ಭಗವಂತನ ಆಶೀರ್ವಾದ ಎಲ್ಲವನ್ನು ನಾನು ನಿಮಗೆ ಪರಿಪರಿಯಾಗಿ ಬಿಡಿಸ್ಕೊಟ್ಟಿದ್ದೀನಿ. ಡಿ ಚಂದನ ವಾಹಿನಿಯ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ಮತ್ತು ಮರುಪ್ರಸಾರ ಭಾನುವಾರ 12 ಗಂಟೆಗೆ ಪ್ರಸಾರ ಆಗುತ್ತೆ. ದಯಮಾಡಿ ನೋಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ. ನಿರ್ಭೀತಿಯಿಂದ ನಿಮ್ಮ ಕಾಮೆಂಟ್ಗಳನ್ನು ದಾಖಲಿಸಿ, ಬಹಳ ಸೀರಿಯಸ್ ಆಗಿ ಅದನ್ನು ಓದ್ತೀವಿ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಅಳವಡಿಸ್ಕೊತೀವಿ. ಈ ಸಂಚಿಕೆ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಂದು ಕುತೂಹಲಕರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.